ಬಹಳ ಸಂಭ್ರಮದಿಂದ ಭಕ್ತಿ ಶ್ರದ್ಧೆಯಿಂದ ಬರಮಾಡಿಕೊಂಡಿದ್ದು. ಆದರೆ ಇವತ್ತು ಸಹ ಉರಿ ಬಿಸಿಲಿನಲ್ಲಿ ತಾವೆಲ್ಲ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರದ ಜೊತೆಗೆ ರಂಭಾಪುರಿ ಜಗದ್ಗುರುಗಳನ್ನು ಭವ್ಯ ಸಾರೋಟ ಮೆರವಣಿಗೆ ಮೂಲಕ ಬರಮಾಡಿಕೊಂಡಿರುವಂಥದ್ದು ನಿಮ್ಮೆಲ್ಲರಲ್ಲಿರುವಂಥ ಧರ್ಮಶ್ರದ್ಧೆ, ಪೀಠಗಳ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂಥೇಳಿ ಭಾವಿಸ್ತಾ ಇದ್ದೆ. ಸಮಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ, ಸಮಾಜದ ಅಧ್ಯಕ್ಷರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಾಯಂದ್ರೆ, ಈ ಒಂದು ಧರ್ಮ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಜಂಗಮ ಸಮಾಜದ ಸರ್ವ ಭಕ್ತರೇ, ಮಾಧ್ಯಮ ಮಿತ್ರರೇ, ಕಲಾ ತಂಡದವರೇ ಮತ್ತು ಈ ಧರ್ಮಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತ ಭಕ್ತ ಬಾಂಧವರೇ, ಈ ದಿನ ನಿಜವಾಗಲೂ ಇಂಥ ಅದೆಷ್ಟೋ ಧರ್ಮಸಭೆಗಳು ಇವತ್ತು ನಮಗೆ ಅಗತ್ಯತೆ ಇದೆ. ಕಾರಣ ಭಾರತ ದೇಶದಂಥ ಬಹುಧರ್ಮೀಯರ ನಾಡಿನಲ್ಲಿ ಇವತ್ತು ಜಾತಿ ಮಧ್ಯೆ ಇವತ್ತು ಬಹಳ ಒಂದು ದುಃಖಕರ ಸಂಗತಿ ಇವತ್ತು ನಡೀತಾ ಇದೆ. ಇಂಥವನ್ನೆಲ್ಲ ಒಂದು ಕಡೆಗೆ ಒಗ್ಗೂಡಿಸೋದು ಯಾವುದಾದರೂ ಇದ್ರೆ ಅದು ಧರ್ಮಸಭೆಗಳಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವು ಇಂದಿನ ಕಾಲದಲ್ಲಿ ನೋಡ್ತಾ ಇದ್ರೆ ಒಂದು ಊರಿನಲ್ಲಿ ಸರ್ವ ಜನಾಂಗದವರು ಇದ್ರು, ಆದರೆ ಒಂದೇ ಕುಟುಂಬದವರ ರೀತಿಯಲ್ಲಿ ಬಾಳಿ ಬದುಕ್ತಾ ಇರೋಂಥ ಕಾಲ ಇತ್ತು. ಆದರೆ ಇವತ್ತು ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಅಕ್ಕಪಕ್ಕದವರಿಗೆ ಅವರು ಒಳ್ಳೆಯದು ಮಾಡಿದ್ರು ಚಿಂತೆ ಇಲ್ಲ, ಅವ್ರಿಗೆ ಯಾವ ರೀತಿಯಾಗಿ ಅವರ ಅವನತಿಯನ್ನ ಮಾಡಬೇಕು ಅನ್ನೋಂಥದ್ದು ಎದ್ದು ಕಾಣ್ತಾ ಇದೆ. ಹಾಗಾಗಿ ಇವತ್ತು ಈ ಸಮಾಜ ಬೆರಳೆಣಿಕೆಯಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ಸಮಾಜ ಆದಿಗುರು ರೇಣುಕಾಚಾರ್ಯರು ಏನು ಯಾವ ಕಾರಣಕ್ಕೋಸ್ಕರ ಪಂಚಪೀಠಗಳನ್ನ ಅವರು ಪ್ರಾರಂಭಿಸಿದ್ರು, ಅದರ ಮುಖಾಂತರ ಧರ್ಮ ಸಾರವನ್ನ ಯಾವ ರೀತಿ ಪ್ರಾರಂಭ ಮಾಡಿದ್ರು, ಗೀತಾಸಾರದಲ್ಲಿ ಹೇಳೋ ರೀತಿಯಲ್ಲಿ ಯಥಾಯಥಾಯಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತಾತ್ಮ ನಾಮ ಧರ್ಮಸ್ಯ ತಥಾತ್ಮಂ ಸೃಜಮ್ಯಂ ಪರಿತ್ರಾಣಾಯ ಸಾಧುನಂ ವಿನಾಶಾಯ ಚತುರ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಮಿ ಉಗೆ ಅನ್ನೋ ರೀತಿಯಲ್ಲಿ ಜಗತ್ತಿನಲ್ಲಿ ಅಧರ್ಮ ಹೆಚ್ಚಾಗಿ ಧರ್ಮ ಅವನತಿ ಹೊಂದಂತ ಕಾಲದಲ್ಲಿ ನಾನು ಪ್ರತಿ ಯುಗದಲ್ಲಿ ಹುಟ್ಟಿ ಬಂದು ಒಳ್ಳೆಯವರನ್ನ ರಕ್ಷಣೆ ಮಾಡಿ ದುಷ್ಟರನ್ನ ಸಂಹಾರ ಮಾಡಂತ ಕಾರಣಕ್ಕೋಸ್ಕರ ನಾನು ಪ್ರತಿ ಯುಗದಲ್ಲಿ ಹುಟ್ಟಿ ಬರುತ್ತೇನೆ ಅನ್ನಂತ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದನ್ನ ನಾನು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳಕ್ ಬಯಸ್ತಾ ಇದ್ದೀನಿ. ಅದೇ ರೀತಿ ಈಗ ಪಂಚಪೀಠಗಳಾಗಿದ್ರು ಹುಟ್ಟಿ ಬಂದಿರೋದು ಒಂದು ಮಾನವ ಧರ್ಮಕ್ಕೆ ಜಯವಾಗಲಿ, ವಿಶ್ವಕ್ಕೆ ಧರ್ಮದಿಂದಲೇ ಶಾಂತಿ ಅನ್ನಂತ ಈ ಒಂದು ವಾಣಿಯನ್ನ ನಾವು ಯಾರೂ ಸಹ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಇವತ್ತು ನಮ್ಮ ಮೆರವಣಿಗೆ ಬರಬೇಕಾದ್ರೆ ಎಷ್ಟೋ ಜನ ಭಕ್ತರು ಅವ್ರ ಪಾಡಿಗೆ ಅವರು ಓಡಾಡ್ತಾ ಇದ್ರು ಸಾರ್ವಜನಿಕರು. ಅಲ್ಲಿ ಏನ್ ಮೆರವಣಿಗೆ, ಅಲ್ಲಿ ಯಾಕೆ ಗಾಡಿ ಓದ್ತದ್ರೆ, ಯಾಕೆ ಅಲ್ಲಿ ವಾದ್ಯಗೋಷ್ಠಿ ನುಡಿಸ್ಕೊಳ್ತದ್ರೆ, ಯಾಕೆ ಹೆಣ್ಮಕ್ಳು ಇಷ್ಟು ಕುಂಭಮೇಳ ಹೊತ್ಕೊಂಡು ಹೋಗ್ತಾರಂದ್ರೆ ಅವ್ರು ಹೇಳ್ತಾ ಇದ್ದ ಅವ್ರಿಗೇನು ಗೊತ್ತಿಲ್ಲದ ರೀತಿಯಲ್ಲಿ ಯಾರ್ದೋ ಜಂಗಮರ ಸ್ವಾಮಿ ಬಂದರಂತೆ, ಜಂಗಮರ ಒಂದು ಜಯಂತಿಯಂತೆ ಅವ್ರು ಹೋಗ್ತಾರೆ ಅಂತೇಳಿ. ಆದ್ರೆ ಬಹಳ ಜನಕ್ಕೆ ಇದ್ರ ಗೊತ್ತಿಲ್ಲ. ಇನ್ಯಾವುದೋ ಹೋದ್ರೆ ಯಾವುದೋ ಜಾತಿ ಮೇಲೆ ಇವತ್ತು
ನಮ್ಮನ್ನ ಬೆರಳು ಮಾಡಿ ತೋರ್ಸಂತ ಕೆಲಸ ಮಾಡ್ತಾರೆ. ಆದ್ರೆ ಇದನ್ನ ಕಂಡಂತ ರಾಷ್ಟ್ರಕವಿ ಕುವೆಂಪುರವರು ನಮ್ಮ ಸಮಾಜ ಹೇಗಿರ್ಬೇಕು ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನಂತ